ಬಿಗ್ ಬಾಸ್ ಮನೆಯಿಂದ ಬಂದಿರುವಂತ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ನ ನೀವೇನಾದ್ರೂ ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ. ನಾವೆಲ್ಲ ಏನ್ ಅನ್ಕೊಂಡಿದ್ವಿ, ಗೆಸ್ಟ್ ಆಗಿ ಬಂದಿದ್ದಾರೆ, ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲ, ಅದ್ರಲ್ಲಿ ಇಬ್ರು ಏನು ಕಂಟೆಸ್ಟೆಂಟ್ ಗಳಾಗಿ ಕಂಟಿನ್ಯೂ ಆಗ್ತಾ ಇದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಯಾರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂತೀರಾ, ಯಾರೆಲ್ಲ ವಿರೋಧ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಸ್ಟಾರ್ಟಿಂಗ್ ಇಂದನೂ ನೋಡ್ಕೊಂಡು ಬರ್ತಾ ಇದೀವಿ, ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರುವಂತದ್ದು ಗಿಲ್ಲಿ. ಸೊ ಅವರ ಸ್ಥಾನಕ್ಕೆ ಅಥವಾ ಅವರ ವಿರೋಧವಾಗಿ ಯಾರಾದ್ರೂ ಬರ್ತಾರೆ ಅಂದಾಗ ಕಷ್ಟ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಬಟ್ ಎಲ್ರು ಅವ್ರ ಆಟನ ಆಡಕ್ ಬಂದಿದ್ದಾರೆ. ಯಾರು ಚೆನ್ನಾಗಿ ಆಡಿ ಯಾರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತೀನಿ. ಹೇಟ್ ಮಾಡೋದು, ನೆಗೆಟಿವ್ ಆಗಿ ಇದ್ ಮಾಡೋದು ಒಂದ್ ರೀತಿ ಸರಿ ಇಲ್ಲ ಅಂತ ಅನ್ಸುತ್ತೆ. ಸೊ ಅವ್ರ ಸ್ಟ್ರಾಟಜಿ ಅವ್ರು ಯೂಸ್ ಮಾಡ್ತಾರೆ, ಇವ್ರ ಸ್ಟ್ರಾಟಜಿ ಇವ್ರು ಯೂಸ್ ಮಾಡ್ತಾರೆ. ಸೊ ಯಾವ್ದು ತಪ್ಪು ಯಾವ್ದು ಸರಿ ಅಂತಾನು ಹೇಳಕ್ ಆಗಲ್ಲ. ಬಟ್ ನಾವ್ ಯಾರಿಗೆ ಸಪೋರ್ಟ್ ಮಾಡ್ಬೇಕು, ನಾವು ಸಪೋರ್ಟ್ ಮಾಡೋಣ. ಒಳ್ಳೆತನ ಯಾವತ್ತಿದ್ರು ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತಾ. ಅಂಡ್ ಇನ್ನೊಂದ್ ಏನ್ ಅಪ್ಡೇಟ್ ಅಂತಂದ್ರೆ, ವಾರದ ಕತೆ ಕಿಚನ ಜೊತೆ ಏನಿದೆ, ಈ ಒಂದು ಎಪಿಸೋಡ್ ನಲ್ಲಿ ಎಲ್ಲರೂ ಹೇಳ್ತಿರೋದು ಗಿಲ್ಲಿ ಅವ್ರಿಗೆ ಕ್ಲಾಸ್ ತಗೊಂತಾ ಇದಾರೆ ಅಂದ್ಬಿಟ್ಟು. ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಹೌದು, ಸ್ವಲ್ಪ ಆ ಕಡೆನೆ ಸ್ವಲ್ಪ ಗಿಲ್ಲಿ ಅವ್ರಿಗೆನೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಬರ್ತಾ ಇದೆ ನ್ಯೂಸ್. ನೋಡ್ಬೇಕು, ಎಪಿಸೋಡ್ ನ ನೋಡೋಣ. ಯಾಕಂತಂದ್ರೆ ಸುದೀಪ್ ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಏನೋ ಒಂದ್ ರೀತಿ ಸುಮ್ನೆ ಹೇಳಿ ಸುಮ್ನಾಗ್ಸ್ಬಿಡೋದು, ತಪ್ಪು ಸರಿ ಅಂತ ಹೇಳ್ಬಿಟ್ರೆ ಅವ್ರು ಅಲ್ಲಿಗೆ ಬಿಟ್ಬಿಡ್ತಾರೆ. ಅವ್ರಿಗೆ ಸ್ವಲ್ಪ ವಾರ್ನಿಂಗ್ ಅಂತ ಕೊಟ್ಟಾಗ ಅವ್ರು ಸ್ವಲ್ಪ ಸೀರಿಯಸ್ ಆಗಿ ಆಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನ ನಾವು ಒಳ್ಳೆ ರೀತಿ ತಗೊಳ್ಳೋಣ. ಅವ್ರು ಬೈದ್ರುನು ಹೊಗಳಿದ್ರುನು ಒಳ್ಳೇದಕ್ಕೆ ಅಂತಾನೆ ತಗೊಂಡು, ಯಾರು ಸುದೀಪ್ ಸರ್ ಅವ್ರನ್ನು ಕೂಡ ಹೇಟ್ ಮಾಡೋದು ಬೇಡ ಅಂತ ಹೇಳ್ತಾ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಟೇಕ್ ಕೇರ್, ಬೈ.